ಇವತ್ತಿನ ಸುಭಾಷಿತನೂ ಅಷ್ಟೇ ಹಣದ ಒಂದು ಮಹತ್ವವನ್ನು ಸಾರಿ ಹೇಳಿರ್ತಕ್ಕಂಥ ವಿಶೇಷವಾದ ಒಂದು ಸುಭಾಷಿತ ಆಗಿರುತ್ತೆ. ಆಗಿಂದಾಗಿ ಇವೆಲ್ಲವನ್ನು ತೆಗೆದುಕೊಳ್ತಾ ಇರ್ತೀವಿ. ಯಾಕಂದರೆ ಜನಗಳಿಗೆ ಈ ಒಂದು ಲೌಕಿಕ ಜೀವನದ ಒಂದು ಮಹತ್ವ ಏನು, ಅಲ್ಲಿ ಯಾವ ರೀತಿ ಬದುಕಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರುತ್ತೆ. ಹಣ ಎಷ್ಟು ಮುಖ್ಯ, ಹಣ ಇಲ್ಲದೆ ಹೋದರೆ ಹೇಗಾಗ್ತಾನೆ ಮನುಷ್ಯ ಅನ್ನೋದನ್ನು ಈ ಸುಭಾಷಿತ ನಮಗೆ ತಿಳಿಸ್ಕೊಡ್ತಾ ಇದೆ. ಇದರ ಸ್ವರೂಪ ಈ ಪ್ರಕಾರವಾಗಿ ಇದೆ. ವಿತ್ತೇನ ಹೀನಂ ಪುರುಷಂ ತ್ಯಜಂತಿ ದಾರಾಶ್ಚ ಪುತ್ರಾಶ್ಚ ಸಹೋದರಾಶ್ಚ ತಂ ವಿತ್ತವಂತಂ ಪುನರೇವ ಯಾಂತಿ ವಿತ್ತಂ ಹಿ ಲೋಕೆ ಪುರುಷಸ್ಯ ಬಂಧು. ವಿತ್ತ ಅಂತಂದರೆ ಹಣ ಅಂತ ಅರ್ಥ ಸಂಸ್ಕೃತದಲ್ಲಿ. ಸೊ ಹಣ ಇಲ್ದಿರತಕ್ಕಂಥ ವ್ಯಕ್ತಿಗಳು ಯಾವ ಥರ ಇರ್ತಾರೆ ಪ್ರಪಂಚದಲ್ಲಿ ಅಂತಂದರೆ, ವಿತ್ತೇನ ಹೀನಂ ಪುರುಷಂ ತ್ಯಜಂತಿ, ಈ ವ್ಯಕ್ತಿಗಳನ್ನು ಎಲ್ಲರೂ ಸಹ ತ್ಯಜಿಸ್ಬಿಡ್ತಾರಂತೆ, ಯಾರೂ ಹತ್ತಿರ ಇಟ್ಕೊಳ್ಳೋದಿಲ್ಲ. ದಾರಾಶ್ಚ ಪುತ್ರಾಶ್ಚ ಸಹೋದರಾಶ್ಚ, ಹೆಂಡತಿಯಾಗಲಿ ಮಕ್ಕಳಾಗಲಿ ಒಡಹುಟ್ಟಿದವರಾಗಲಿ ಯಾರಿಗೂ ಆ ವ್ಯಕ್ತಿ ಬೇಕಾಗಿರೋದಿಲ್ಲ. ಒಂದು ವೇಳೆ ಅದೇ ವ್ಯಕ್ತಿ ಮತ್ತೆ ಹಣವನ್ನು ಸಂಪಾದನೆ ಮಾಡಿದ, ಮತ್ತೆ ಶ್ರೀಮಂತನಾದ, ಮತ್ತೆ ಆತ ಒಂದು ಉನ್ನತ ಸ್ಥಿತಿಗೆ ಬಂದ ಅಂತಂದರೆ ಈ ಯಾರ್ಯಾರು ಬಿಟ್ಟು ಹೋಗಿರ್ತಾರೋ ಎಲ್ಲರೂ ಸಹ ಅವನು ಬೆಳಗ್ಗೆ ಬರ್ತಾರೆ ಅನ್ನೋದು ವಿಶೇಷವಾಗಿ ತಿಳಿಸ್ತಕ್ಕಂಥ ಒಂದು ಸುಭಾಷಿತ ಆಗಿರುತ್ತೆ. ಹಾಗಾಗಿ ಈ ಹಣ ಒಂದೇ ಮನುಷ್ಯನಿಗಿರ್ತಕ್ಕಂಥ ನಿಜವಾದ ಬಂಧು ಕಲಿಯುಗದಲ್ಲಿ ಅನ್ನೋದು ಇಲ್ಲಿ ವಿಶೇಷವಾಗಿ ಹೇಳ್ತಾ ಇದ್ದಾರೆ. ಸುಭಾಷಿತ ಸುಧಾನಿಧಿ ಅನ್ನತಕ್ಕಂಥ ಒಂದು ಗ್ರಂಥದಲ್ಲಿ ಹೇಳಿರತಕ್ಕಂಥ ಒಂದು ಸುಭಾಷಿತ ಇದಾಗಿರುತ್ತೆ. ಗಂಡಸರಾಗಲಿ ಹೆಂಗಸರಾಗಲಿ ತಮ್ಮದು ಅಂತ ಒಂದು ಸಂಪಾದನೆ ಇರಬೇಕು, ತಮ್ಮದು ಅಂತ ಒಂದು ಸೇವಿಂಗ್ಸ್ ಇರಬೇಕು. ಇದನ್ನು ಮಾರ್ಮಿಕವಾಗಿ ತಿಳಿಸ್ತಕ್ಕಂಥ ವಿಶೇಷವಾದ ಒಂದು ಸುಭಾಷಿತ ಇವತ್ತಿನ ದಿವಸ ನಾವು ತಿಳಿಸ್ಕೊಟ್ಟಿದ್ದೀವಿ.